ಪತ್ತೆಯಾಗಿಲ್ಲ ಅಂದ್ರೂ ಸಿಎಂಎಸ್ ಸಂಸ್ಥೆಗೆ ಟೆನ್ಷನ್ ಯಾಕಿಲ್ಲ ಅಂತ 7 ಕೋಟಿ ದೋಚಿದ್ರು ಕಂಪನಿ ಸೈಲೆಂಟ್ ಆಗಿರೋದು ಯಾಕೆ? ಕೋಟಿ ಕೋಟಿ ಹಣ ದೋಚಿದ್ದಾರೆ ಆದ್ರೂ ಕೂಡ ಕಂಪನಿ ಆರಾಮಾಗಿದ್ಯಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಕಾಣ್ತಾ ಇದೆ. ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿಲ್ಲ, ಮೇಲ್ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಈ ಆಂಗಲ್ ಇಂದಲೂ ಕೂಡ ನಾವು ಗಮನ ಮಾಡಬಹುದು. ರಾಬರಿ ಇನ್ಶೂರೆನ್ಸ್ ಮಾಡಿಸಿರುವಂತಹ ಸಿಎಂಎಸ್ ಕಂಪನಿ ಸೊ ಹಾಗಾಗಿ ಸೈಲೆಂಟ್ ಆಗಿದ್ಯಾ? ಕಳ್ಳತನ, ದರೋಡೆ, ದಬ್ಬಾಳಿಕೆಯಿಂದ ಹಣ ಕಳೆದುಕೊಂಡ್ರೆ ಕ್ಲೈಮ್ ಆಗತ್ತೆ ಅಂತ ಹೇಳಿ ಇನ್ಶೂರೆನ್ಸ್ ಅನ್ನ ಮಾಡಿಸಲಾಗಿದೆ. ವಿಮೆ ಮಾಡಿಸಿರೋದಕ್ಕೆ ಧೈರ್ಯವಾಗಿದ್ದಾರಾ ಸಿಎಂಎಸ್ ಆಫೀಸರ್ಸ್? ಅದನ್ನೇ ಬಂಡವಾಳ ಮಾಡಿಕೊಂಡು ಪ್ಲಾನ್ ಮಾಡಿದ್ರಾ ಅನ್ನುವಂತಹ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಬರಿಯ ಇಂಚಿಂಚು ಮಾಹಿತಿ. ಇನ್ಶೂರೆನ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೂ ಆ ಹಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ಟೆನ್ಷನ್ ಫ್ರೀನಲ್ಲಿ ಇದ್ದಾರಾ? ಹಾಗಿದ್ರೆ ಇದೇ ರೀತಿಯಾಗಿ ಎಲ್ಲಾ ಕಂಪನಿಗಳು ವರ್ತಿಸ್ಬಿಟ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡುತ್ತೆ. ಸಹಜವಾಗಿಯೇ ಕಂಪನಿ ಮೇಲೂ ಕೂಡ ಅನುಮಾನ ವ್ಯಕ್ತವಾಗುತ್ತೆ ಅಥವಾ ಅಧಿಕಾರಿಗಳ ಮೇಲೂ ಕೂಡ ಅನುಮಾನಗಳು ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ. ದರೋಡೆ ಆಗಿದೆ 7 ಕೋಟಿ 11 ಲಕ್ಷ. ಈ 7 ಕೋಟಿ 11 ಲಕ್ಷ ದರೋಡೆ ಆದ್ರೂ ನನಗೂ ಆ ಹಣಕ್ಕೂ ಸಂಬಂಧವೇ ಇಲ್ಲದ ರೀತಿಯಾಗಿ ಸಿಎಂಎಸ್ ಕಂಪನಿ ವರ್ತಿಸ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ದರೋಡೆ ಆದ ಹಣಕ್ಕೆ ಕ್ಲೈಮ್ ಆಗುತ್ತಾ ಇನ್ಶೂರೆನ್ಸ್? ಕೆಲ ಏಜೆನ್ಸಿಗಳು ಹಣಕ್ಕೆ ಇನ್ಶೂರೆನ್ಸ್ಗಳನ್ನ ಮಾಡಿಸಿರ್ತಾರೆ. ಯಾವಾಗ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಹಾಗಿದ್ರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಬೆಂಕಿ ಹೊತ್ಕೊಂಡು ಹಣ ಸುಟ್ಟು ಹೋದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅಪಘಾತ ಆಗಿ ದುಡ್ಡಿಗೆ ಏನಾದ್ರೂ ಹಾನಿ ಆದ್ರೂ ಕೂಡ ಅದನ್ನು ಕೂಡ ನಾವು ಕ್ಲೈಮ್ ಮಾಡ್ಕೊಳ್ಬಹುದು ಇನ್ಶೂರೆನ್ಸ್ ಏನಾದ್ರೂ ನಾವು ಮಾಡಿಸಿದ್ರೆ. ದರೋಡೆ ಕೇಸ್ನಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದು. ಆರೋಪಿಗಳು ಮತ್ತು ಹಣ ಪತ್ತೆಯಾಗದೆ ಇದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಈ ಒಂದು ಹಣ ದರೋಡೆಯಾದಾಗ ರಾಬರಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಳ್ಳಬಹುದು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದನ್ನ ಒಂದು ಪಾಸಿಟಿವ್ ವೇ ಆಗೂ ಕೂಡ ನಾವು ಯೋಚನೆ ಮಾಡಬಹುದು, ನೆಗೆಟಿವ್ ಆಗೂ ಕೂಡ ನಾವು ಇದನ್ನ ಯೋಚನೆ ಮಾಡಬಹುದು. ಪಾಸಿಟಿವ್ ಆಗಿ ಯಾವ ರೀತಿಯಾಗಿ ಯೋಚನೆ ಮಾಡ್ತೀವಿ ಅಂತಂದ್ರೆ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ, ಸೊ ಹಾಗಾಗಿ ಇನ್ಶೂರೆನ್ಸ್ ಮಾಡಿಸಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ತಮಗೆ ತಾವು ಈ ಕೇಸ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾರೆ. ತನಿಖೆ ಮಾಡಿದ ನಂತರ ನಮಗೆ ಹಣ ಸಿಗತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಹಣ ಸಿಕ್ಲಿಲ್ಲ ಅಂತಂದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀವಲ್ಲ ಸಿಗುತ್ತೆ, ಇನ್ಶೂರೆನ್ಸ್ ಅಲ್ಲಿ ಕಂಪ್ಲೀಟ್ ಹಣ ಸಿಗತ್ತೆ ಅಂತಲ್ಲ, ಇಂತಿಷ್ಟು ಹಣ ಅಂತ ಹೇಳಿ ಸಿಗುತ್ತೆ ಇನ್ಶೂರೆನ್ಸ್ ಅನ್ನ ನಾವು ಮಾಡಿಸ್ಕೊಂಡಿದ್ರೆ. ಸೊ ದರೋಡೆ ಕೇಸ್ನಲ್ಲೂ ಇನ್ಶೂರೆನ್ಸ್ ಕ್ಲೈಮ್ ಅನ್ನ ಮಾಡಬಹುದು. ಆರೋಪಿಗಳು ಮತ್ತು ಹಣ ಪತ್ತೆಯಾಗದೆ ಇದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. 7 ಕೋಟಿ ರಾಬರಿ ಕೇಸ್ನಲ್ಲಿ ಆರೋಪಿಗಳು ಪತ್ತೆಯಾಗಿಲ್ಲ, ಹಣ ಪತ್ತೆಯಾಗಿಲ್ಲ ಅನ್ನೋ ರಿಪೋರ್ಟ್ ಬಂದ್ರು ಹಣ ಕ್ಲೈಮ್ ಆಗುತ್ತೆ ಇನ್ಶೂರೆನ್ಸ್ ಮಾಡಿಸಿದ್ರೆ. ಕೋರ್ಟ್ನಿಂದ ಆರ್ಡರ್ ತೆಗೆದುಕೊಂಡು ಬಂದ್ರೆ ಈ ಇನ್ಶೂರೆನ್ಸ್ ಕಂಪನಿಯಲ್ಲಿ ಆ ಒಂದು ಆರ್ಡರ್ ಕಾಪಿಯನ್ನ ಕೊಟ್ರೆ ಕ್ಲೈಮ್ ಆಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಮಂಜುನಾಥ್, ಇನ್ಶೂರೆನ್ಸ್ ಮಾಡಿಸೋದು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಾವು ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಹಣ ಏನಾದರೂ ಕಳೆದೋದ್ರೆ ಮತ್ತೊಂದು ಮಗದೊಂದು ಒಂದಷ್ಟು ರೂಲ್ಸ್ ಇದ್ದೇ ಇರುತ್ತೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಾಗ. ಸಿಎಂಎಸ್ ಕಂಪನಿ ಯಾಕೆ ಸೈಲೆಂಟ್ ಆಗಿರೋ ಇದೆ ಅನ್ನುವಂತಹ ಒಂದು ಪ್ರಶ್ನೆ. ಇನ್ಶೂರೆನ್ಸ್ ಮಾಡಿಸಿದ ಪ್ಲಸ್ ಆಯ್ತಾ ಅಂತ ಹೇಳಿ. ಖಂಡಿತ ರಮ್ಯಾ, ಇಲ್ಲಿ ನಾವು ನಿನ್ನೆ 7 ಕೋಟಿ 11 ಲಕ್ಷ ರೂಪಾಯಿ ಏನು ದರೋಡೆ ಆಯಿತು, ಆ ದರೋಡೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರು ತುಂಬಾ ತಲೆ ಕೆಡಿಸ್ಕೊಂಡು ಒಂದು ಚಾಲೆಂಜ್ ಆಗಿ ಈ ಕೇಸನ್ನು ತೆಗೆದುಕೊಂಡಿದ್ದಾರೆ. ಆದರೆ ಘಟನಾ ಸ್ಥಳಕ್ಕೆ ಬಂದಂಥ ಸಿಎಂಎಸ್ ಅಧಿಕಾರಿಗಳ ಮುಖದಲ್ಲಿ ಯಾವುದೇ ರೀತಿಯಾದಂಥ ಆತಂಕ ಇರ್ಬೋದು ಅಥವಾ 7 ಕೋಟಿ ಹಣ ಕಳವಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಟೆನ್ಷನ್ ಸಹ ಅವರ ಮುಖದಲ್ಲಿ ಕಾಣಿಲ್ಲ. ಅದು ಯಾಕೆ ಅನ್ನೋದಾದರೆ, ಇಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡ್ತಕ್ಕಂಥ ಸಂಸ್ಥೆ, ಆ
ಸಂಸ್ಥೆ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರುತ್ತೆ. ಜೊತೆಗೆ ಅವರ ವಹಿವಾಟು ಅಂದರೆ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಗೂಡ್ಸ್ಗೆ ಸಂಬಂಧಪಟ್ಟಾಗಿ ಒಂದು ಇನ್ಶೂರೆನ್ಸನ್ನು ಮಾಡಿಸ್ಕೊಂಡಿರುತ್ತೆ. ಇದಕ್ಕೆ ಒಂದು ರಾಬ್ರಿ ಇನ್ಶೂರೆನ್ಸ್ ಅಂತಕ್ಕಂಥ ಒಂದು ಪಾಲಿಸಿ ಇದೆ. ಇದು ಚಿನ್ನದ ಅಂಗಡಿಗಳಿರ್ಬೋದು, ಜ್ಯುವೆಲರಿ ಶಾಪ್ಗಳಿರ್ಬೋದು, ಬ್ಯಾಂಕ್ಗಳು, ಫೈನಾನ್ಸ್ ಕಂಪನಿಗಳು, ಜೊತೆಗೆ ಹಣಕಾಸು ವ್ಯವಹಾರ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳು, ಉದಾಹರಣೆಗೆ ಇದೇ HDFC ಬ್ಯಾಂಕ್, ಈ ರೀತಿಯಾಗಿ ಇವರು ಅವರ ಬ್ಯಾಂಕ್ ಅಥವಾ ಏನು ATMಗಳಲ್ಲಿ ಇರ್ತವೆ ಹಣವನ್ನು ಇಟ್ಟಿರ್ತಾರೆ, ಅದು ದರೋಡೆ ಆದಾಗ ಆ ಹಣವನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ, ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಈ ರಾಬ್ರಿ ವಿಮೆ ಅಂತಕ್ಕಂಥದ್ದು, ರಾಬ್ರಿ ಇನ್ಶೂರೆನ್ಸ್ ಅಂತಕ್ಕಂಥದ್ದನ್ನು ಪಾಲಿಸಿಯನ್ನು ಮಾಡಿಸ್ಕೊಂಡಿರ್ತಾರೆ. ಇದರಲ್ಲಿ ಬರೋಬ್ಬರಿ 200 ಕೋಟಿ ರೂಪಾಯಿವರೆಗೂ ಇವರು ಆ ನಷ್ಟ ಆಗಿರ್ತಕ್ಕಂಥ ಹಣವನ್ನು ವಿಮೆ ಮುಖಾಂತರ ಪಡೆದುಕೊಳ್ಬೋದು, ಕ್ಲೈಮ್ ಮಾಡ್ಕೊಳ್ಬೋದು. ಹಾಗಾಗಿ ಇದೇ ಒಂದು ಮಾನದಂಡವನ್ನು ಇಟ್ಕೊಂಡು ಇದನ್ನೇ ಬಂಡವಾಳವನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ 7 ಕೋಟಿ ಹಣವನ್ನು ದರೋಡೆ ಮಾಡಿರಬಹುದು ಅಂತಕ್ಕಂಥ ಅನುಮಾನವೂ ಸಹ ಕಾಡೋದಕ್ಕೆ ಶುರು ಆಗಿದೆ. ಯಾಕೆಂತಂದರೆ ಇಲ್ಲಿ ದರೋಡೆ ಮಾಡಿದ ಹಣ ಸಿಕ್ಕಿಲ್ಲ ಅನ್ನೋದಾದರೆ ಅದು ಸೇಫ್ ಆಗುತ್ತೆ. ಮತ್ತೊಂದು ಕಡೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುತ್ತೆ. ಆ FIR ದಾಖಲಾದಂಥ ಅದರ ಆಧಾರದ ಮೇಲೆ ಕೋರ್ಟ್ಗೆ ಹೋಗಿ ಅನುಮತಿಯನ್ನು ತೆಗೆದುಕೊಂಡು ಬಂದು ವಿಮೆಯನ್ನು ಕ್ಲೈಮ್ ಮಾಡ್ಕೊಳ್ಬೋದು. ಆಗ ಗಮನಿಸ್ಬೋದು, ದರೋಡೆ ಆದಂಥ 7 ಕೋಟಿ ಹಣ ಇನ್ಶೂರೆನ್ಸ್ ಮೂಲಕ CMS ಸಂಸ್ಥೆಗೆ ಸೇರುತ್ತೆ. ಆದರೆ ಇಲ್ಲಿ ಪೊಲೀಸರು ಒಂದು ವೇಳೆ ಈ ಪ್ರಕರಣವನ್ನು ಭೇದಿಸದೆ ಹೋದರೆ 7 ಕೋಟಿ 11 ಲಕ್ಷ ರೂಪಾಯಿ ಯಾರು ಹಣವನ್ನು ದರೋಡೆ ಮಾಡಿದರೆ ಅವರ ಬಳಿಯೇ ಸೇಫ್ ಆಗಿರುತ್ತೆ. ನಂತರ ಇಲ್ಲಿ ಏನು ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳು ಅವರನ್ನು ಸಂಪರ್ಕ ಮಾಡಿ ಆ ಹಣವನ್ನು ಪಡೆದುಕೊಳ್ಳಬಹುದು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಡ್ತಕ್ಕಂಥ ಪ್ರಶ್ನೆ. ಈ ಆಯಾಮದಲ್ಲೂ ಈಗ ಏನು ಸ್ಥಳದಲ್ಲಿ ಇರ್ತಕ್ಕಂಥ ತನಿಖೆ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು DCPಗಳು ಈ ಆಯಾಮದಲ್ಲೂ ಎಲ್ಲ ಆಯಾಮಗಳಲ್ಲೂ ಸಹ ಒಂದು ತನಿಖೆಯನ್ನು ಕೈಗೊಳ್ಳಿ, ಎಲ್ಲಿ ಅನುಮಾನ ಬರುತ್ತೋ ಅಂತಹವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ಅಂತಕ್ಕಂಥದ್ದು. ಯಾಕೆಂದರೆ ನಾವು ಕೇವಲ ಈ ದರೋಡೆ ಪ್ರಕರಣನೇ ಅಲ್ಲ, ಬೇರೆ ಬೇರೆ ಕೊಲೆ ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ ಅಂತ ತೋರಿಸಿ ಆ ಒಂದು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ಪ್ರಕರಣಗಳನ್ನು ನಾವು ಉದಾಹರಣೆ ಕೊಡ್ಬೋದು. ಹಾಗಾಗಿ ಇಲ್ಲಿ ನಾವು ಏನಂತಾರೆ 7 ಕೋಟಿ ರೂಪಾಯಿ ಹಣ ಒಂದು ಸಂಸ್ಥೆ ರಾಬ್ರಿ ಇನ್ಶೂರೆನ್ಸನ್ನು ಮಾಡಿದೆ, ಇದು ಸಿಕ್ಕದೇ ಹೋದರೂ ನಮಗೆ ಅದು ಅಮೌಂಟ್ ಬರುತ್ತೆ, ನಾವು ಹಣಕ್ಕೆ ಯಾವುದೇ ಟೆನ್ಷನ್ ತಗೊಳ್ಳೋಗಿಲ್ಲ, ನಾವು ಯಾರಿಗೂ ಸಹ ಹೊಣೆಗಾರಕ್ಕೆ ಆಗಬೇಕಾಗಿಲ್ಲ ಅಂತಕ್ಕಂಥದ್ದು CMS ಅಧಿಕಾರಿಗಳಲ್ಲಿ ಈಗ ಸದ್ಯ ಆ ರೀತಿಯಾದಂಥ ಒಂದು ಮನಸ್ಥಿತಿ ಇದೆ. ಹೀಗಾಗಿ ಪೊಲೀಸರು ಅವರಿಗೆ ಟೆನ್ಷನ್ ಇಲ್ಲದೇ ಇದ್ರೂ ಆಡಾಗಲೇ ಬೆಂಗಳೂರು ಸಿಟಿಯಲ್ಲಿ ಒಂದು ವೆಹಿಕಲನ್ನು ದರೋಡೆಕೋರರು ಏಕಾಏಕಿ ಚೇಸಿಂಗ್ ಮಾಡಿ ಅಡ್ಡಗಟ್ಟಿ ಅದನ್ನು ದೋಚಿ ಪರಾರಿ ಆಗ್ತಾರೆ ಅಂತದಾದರೆ ಅದು ಪೊಲೀಸ್ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಭದ್ರತಾ ವ್ಯವಸ್ಥೆ ಬಗ್ಗೆ ಅದು ಪ್ರಶ್ನೆ ಮಾಡಿದಾಗುತ್ತೆ. ಹಾಗಾಗಿ ತುಂಬಾ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದಾರೆ. ಎಲ್ಲೆಲ್ಲಿ ಆರೋಪಿಗಳು ಹೆಂಗೆ ಹೋಗಿದ್ದಾರೆ, ಯಾವ ಮಾರ್ಗದಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಅವರನ್ನು ಹೇಗಾದರೂ ಮಾಡಿ ಬಂಧಿಸಲೇಬೇಕು ಅಂತಕ್ಕಂಥ ಒಂದು ಚಾಲೆಂಜು ಪೊಲೀಸರಿಗಿದೆ. ಆದರೆ ಇವರ ಒಂದು ದರೋಡೆ ಕುತಂತ್ರದ ಹಿಂದೆ CMSನ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋ ಒಂದು ಅನುಮಾನವೂ ಸಹ ಬಲವಾಗಿ ಪೊಲೀಸರನ್ನು ಕಾಡ್ತಾ ಇದೆ. ಅದು ಅತಿ ಶೀಘ್ರದಲ್ಲೇ ಆರೋಪಿಗಳ ಬಂಧನ ಆಗೋ ಮುಖಾಂತರ ಅದು ಬಯಲಿಗೆ ಬರುವ ಸಾಧ್ಯತೆಗಳು ಇದ್ದಾವೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.